ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಟೊಮೊಟೊ ಬಾತ್ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರೋ ಹಾಗೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಕರಿಬೇವು ಎಲ್ಲದನ್ನು, ಪುದೀನ ಸೊಪ್ಪಾಗಿರ್ಬೋದು ಎಲ್ಲದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ನಂತರ ಈಗ ಎಣ್ಣೆ ಯೂಸ್ ಮಾಡೋ ಬದಲು ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಪ್ಪನ ಹಾಕಿ ಅದರಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಮಧ್ಯೆ ರೈಸ್ನ ಸ್ವಲ್ಪ ನೆನೆ ಹಾಕಿ ಇಟ್ಕೊಂಡಿರಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಹೋಗೋಣ. ಅದಾದ ನಂತರ ಅದಕ್ಕೆ ಪುದೀನ ಸೊಪ್ಪಾಗಿರ್ಬೋದು, ಹಾಗೆ ಮೆಣಸಿನ್ಕಾಯಿ, ಹೆಚ್ಚಿರುವಂಥ ಮೆಣಸಿನ್ಕಾಯಿ, ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಹೋಗೋಣ. ಅದು ಸ್ವಲ್ಪ ಫ್ರೈ ಆಗಿದ ನಂತರ ಈಗ ಕುಕ್ಕರ್ಗೆ ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ನೀಟಾಗಿ ಸ್ಟಿರ್ ಮಾಡಿ ನಂತರ ನೀರನ್ನು ಹಾಕಿ, ನೀವು 1.5 ಕಪ್ಪಷ್ಟು ಅನ್ನನ ಇಟ್ಕೊಂಡಿದ್ದೀರಾ ಅಂತ ಅನ್ನೋದಾದರೆ ಅದಕ್ಕೆ 3 ಲೋಟದಷ್ಟು ನೀರನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ನಾನು 1.5 ಅನ್ನನ ಇಟ್ಕೊಂಡಿರೋದ್ರಿಂದ ನಾನು 3 ಲೋಟದಷ್ಟು ನೀರು ಹಾಕಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಅದು ಚೆನ್ನಾಗಿ ಕುದಿದ ನಂತರ ಅಕ್ಕಿನ ಆ್ಯಡ್ ಮಾಡಿ, ನೀರು ಚೆನ್ನಾಗಿ ಕುದಿದ ನಂತರ ಅಕ್ಕಿನ ಆ್ಯಡ್ ಮಾಡಿದ್ಮೇಲೆ ಅದನ್ನು ಕುಕ್ಕರಿಗೆ ಹಾಕಿ ವಿಷಲ್ನ ಹಾಕಿಬಿಡಿ. ಸೊ ಇದನ್ನು 2 ವಿಷಲ್ ಕೂಗಿಸಿದ್ರೆ ಸಾಕು, ಬಿಕಾಸ್ ಅನ್ನ ಆಲ್ರೆಡಿ ನಾವು ಮುಂಚೆನೇ ನೆನೆ ಹಾಕಿರೋದ್ರಿಂದ 2 ವಿಷಲ್ ಸಾಕು. ಸೊ ಇದು ರೆಡಿಯಾಗಿರುವಂತಹ ಟೊಮೊಟೊ ಬಾತ್.